UK ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ. ನಾನು NPM ಶಿವಪ್ರಕಾಶ್. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಹರಪನಹಳ್ಳಿ ರಸ್ತೆಯಲ್ಲಿರುವ ಬೇಥೆಲ್ ಚರ್ಚ್ ಹತ್ತಿರ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಂದು ಉದ್ಘಾಟನೆಗೊಂಡಿತು. ನೂತನ ಶಾಲೆಯನ್ನು ಉದ್ಘಾಟಿಸಿದ ಶಾಸಕ ಕೃಷ್ಣನಾಯಕ್ ಮಾತನಾಡಿ, ಒಂದು ಉತ್ತಮ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭಿಸಿರುವುದು ಒಳ್ಳೆಯದಾಗಿದೆ. ಫಾಸ್ಟರ್ ಪ್ರಕಾಶ್ ಅವರು ಒಳ್ಳೆಯ ಉದ್ದೇಶದಿಂದ ಶಾಲೆಯನ್ನು ಪ್ರಾರಂಭಿಸಿದ್ದಾರೆ. ಈ ಭಾಗದ ಜನತೆಗೆ ಒಳ್ಳೆಯ ಶಿಕ್ಷಣವನ್ನು ಶಿಸ್ತನ್ನು ಕೊಡುವಲ್ಲಿ ಅವರು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಶಾಲೆಯ ಮುಖ್ಯಸ್ಥರಾದ ಫಾಸ್ಟರ್ ಪ್ರಕಾಶ್ ಅವರು ಮಾತನಾಡಿ, ಒಂದು ಉತ್ತಮ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣವನ್ನು ಕೊಡುವ ಉದ್ದೇಶದಿಂದ ಶಾಲೆಯನ್ನು ಪ್ರಾರಂಭಿಸಿದ್ದೇವೆ. ಯೂರೋ ಕಿಡ್ಸ್ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಶಾಲೆಯನ್ನು ಪ್ರಾರಂಭಿಸಲಾಗಿದೆ. ಅತ್ಯಾಧುನಿಕ ಎಲ್ಲ ಮೂಲಸೌಕರ್ಯಗಳನ್ನು ಒಳಗೊಂಡಂತೆ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ವರ್ತಕರಾದ SMN ರವೀಂದ್ರ ಶೆಟ್ಟಿ, ನಿವೃತ್ತ ಪ್ರಾಧ್ಯಾಪಕರಾದ ರೇವಣಸಿದ್ದಪ್ಪ, ಪತ್ರಕರ್ತ ಸಂಘ ಅಧ್ಯಕ್ಷರಾದ ವಡ್ಡಿ ಜಗದೀಶ್, ಶ್ರೀಮತಿ ಪ್ರೇಮಲತಾ ಪ್ರಕಾಶ್ ಬೂತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಹೇಮಂತ್ ಪ್ರಾರ್ಥನೆ ಹಾಡಿದರು. ಶ್ರೀಮತಿ ಹರ್ಷಿತಾ ಕುಶಲ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನಾನು ಕ್ಷಮೆ ಯಾಚಿಸ್ತೀನಿ. ನಿರಂತರವಾದ ಶೆಡ್ಯೂಲಲ್ಲಿ ಎಲ್ಲ ಕಾರ್ಯಕ್ರಮ ಒಂದೇ ಸಮಯದಲ್ಲಿ ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ. ನಾನು ಕೇಳಿದೆ ಪ್ರಕಾಶನ್ ಅವರಿಗೆ, ನಾನು ಬಂದರೆ ಎಷ್ಟು ಸಮಯದಲ್ಲಿ ನನಗೆ ಕಳಿಸ್ಕೊಡ್ತೀರಾ ಅಂತೇಳಿ. ಪ್ರಕಾಶನ್ ಅವರು ಹೇಳಿದರು, ಇಲ್ಲ ಸರ್, ಒಂದು ಅರ್ಧ ಮುಕ್ಕಾಲು ತಾಸು ಇರಬೇಕಾಗುತ್ತೆ ಅಂತ. ಹಾಗಾಗಿ SRMP ಕಾಲೇಜವರಿಗೆ ಕೇಳಿದೆ, ತಾವೆಷ್ಟಲ್ಲಿ ಕಳಿಸ್ಕೊಡ್ತೀವಿ. ನಾವು 5 ರಿಂದ 10 ನಿಮಿಷ ಅಂದರು. ಅಂದ್ಕೊಂಡೆ 5 ರಿಂದ 10 ನಿಮಿಷದಲ್ಲಿ ಬರ್ಬೋದು ಅಂತೇಳಿ. ಬಟ್ ಆ 5 ರಿಂದ 10 ನಿಮಿಷ ಸುಮಾರು ಒಂದು ತಾಸು ಮೇಲೆ ಆಯಿತು. ಹಾಗಾಗಿ ಕ್ಷಮೆ ಬೇಕು. ಜೊತೆಯಲ್ಲಿ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ನನ್ನ ಮಕ್ಕಳು ಕೂಡ ಪ್ಲೇ ಗ್ರೂಪಲ್ಲಿ ಹಾಕುವಾಗ ನಾವು ಕೂಡ ಕೇಳಿದ್ವಿ ಯಾವ್ಯಾವ ಪ್ಲೇ ಗ್ರೂಪ್ ಚೆನ್ನಾಗಿರುತ್ತೆ ನನ್ನ ಮಗಳಿಗಂತೆ. ಸೊ ಬೆಂಗಳೂರಲ್ಲಿ ಎಲ್ಲ ನನ್ನ ಸ್ನೇಹಿತರು, ನಮ್ಮ ಮನೆ ಅಕ್ಕಪಕ್ಕದವರೆಲ್ಲ ಇಲ್ಲ, ಯೂರೋ ಕಿಡ್ಸ್ ಹಾಕಿದರೆ ಭಾಳ ತುಂಬ ಚೆನ್ನಾಗಿದೆ ನೋಡಿ. ಆದರೆ ನಮ್ಮ ಏರಿಯಾದಲ್ಲಿ ಯೂರೋ ಕಿಡ್ಸ್ ಇದ್ದಿದ್ದಿಲ್ಲ. ಸೊ ಮಿಸ್ಸಸ್ ಅವ್ರು ಹೇಳಿದ್ರು, ತುಂಬ ದೂರ ಬಿಡೋದು ಸರಿ ಇಲ್ಲ ಚಿಕ್ಕ ಪಾಪು, ಹಾಗಾಗಿ ಮನೆ ಹತ್ರನೇ ಅಂತೇಳಿ ಯಾವುದು ಕಾರಾಪಾರ್ ಕಿಡ್ಸ್ ಅಂತೇಳಿ ಹಾಕಿದ್ವಿ. ಹಾಗಾಗಿ ಅಂದರೆ ಯೂರೋ ಕಿಡ್ಸ್ ಎಷ್ಟು ಫೇಮಸ್ ಇದೆ ಅಂತಂದರೆ, ಇವತ್ತು ಆ ಯೂರೋ ಕಿಡ್ಸ್ ಇವತ್ತು ನನ್ನ ತಾಲೂಕಲ್ಲಿ ನಮ್ಮಣ್ಣ ತೊಗೊಂಬಂದಿದ್ದಾನೆ ಅಂತಂದರೆ ನಿಜವಾಗ್ಲೂ ಭಾಳ ಹೆಮ್ಮೆ ಆಗುತ್ತೆ. ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಇರುತ್ತೆ, ಅವ್ರದ್ದೇ ಆದಂಥ ಸ್ಟ್ಯಾಟಿಟಿ ಇರುತ್ತೆ. ಆ ಸ್ಟ್ಯಾಟಿಟಿ ನಾವು ಯಾವಾಗ ಅಕಾಮಡೇಟ್ ಮಾಡ್ತೀವಿ, ಆ ಬೇಸಿಸ್ ಮೇಲೆ ಅವ್ರು ನನ್ನ ಅಪ್ರೂವ್ ಮಾಡ್ತಾರೆ. ಹಾಗಾಗಿ ನಮ್ಮ ಪ್ರಕಾಶನ್ ಅವರು ಯೂರೋ ಕಿಡ್ ಮಾಡಲೇಬೇಕಂತ ಒಂದು ಇಚ್ಛೆ ಪಟ್ಟು ಇವತ್ತು ಒಂದು ಬ್ಯೂಟಿಫುಲ್ ಕ್ಯಾಂಪಸನ್ನು ಅವರು ಚಿಕ್ಕದಿದ್ದರೂ ಕೂಡ ಭಾಳ ನೀಟ್ ಅಂಡ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೆ ಭಾಳ ಹೆಮ್ಮೆ. ಇವತ್ತು ಆ ಯೂರೋ ಕಿಡ್ಸ್, ನಾನು ಬೆಂಗಳೂರಲ್ಲಿ ಹುಡುಕ್ತಿದ್ದಂಥ ಯೂರೋ ಕಿಡ್ಸ್ ಇವತ್ತು ನನ್ನ ತಾಲೂಕಲ್ಲಿ ಬಂದಿದೆ ಅಂತೇಳಿ ಒಂದು ಹೆಮ್ಮೆ. ಜೊತೆಯಲ್ಲಿ ಅವರು ಹೈಸ್ಕೂಲ್ ಟೀಚರ್, ಆಸಕ್ತಿ ಮಕ್ಕಳಿಗೆ ಓದಿಸ್ಬೇಕಂತೇಳಿ ಆ ಆಸಕ್ತಿಯಿಂದ ಇವತ್ತು ಈ ಯೂರೋ ಕಿಡ್ಡನ್ನು ಪ್ಲೇ ಗ್ರೂಪ್, ನರ್ಸರಿ, LKG, UKG ಪ್ರಾರಂಭ ಆದಂಥ ನನಗೆ ಗೊತ್ತಿದೆ ಮತ್ತು ನನಗೆ ಅನಿಸ್ತಾ ಇದೆ. ಇನ್ನು ಕೆಲವೇ ದಿನದಲ್ಲಿ ಅವರು ಒಂದು ಉತ್ತಮವಾದ, ಒಂದು ಸುಂದರ, ಒಂದು ಹೆಸರುವಾಸದಂಥ ಶಿಕ್ಷಣ ಸಂಸ್ಥೆಯನ್ನು ನಮ್ಮ ಪ್ರಕಾಶನ್ ಅವರು ಕಟ್ತಾರೆ. ಆ ನಂಬಿಕೆ ನನಗಿದೆ ಮತ್ತು ಆ ಪರಮಾತ್ಮ ಭಗವಂತರ ಕೃಪೆ ಅವ್ರ ಮೇಲೆ ಇರಲಿ. ಆದಷ್ಟು ಬೇಗ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಸಂಸ್ಥೆ ಆಗಲಿ ಅಂತೇಳಿ ಇವತ್ತು ನಾನು ಭಾಳಷ್ಟು ನಮ್ಮ ಹಿರಿಯರು, ನಮ್ಮ ಜೊತೆ ಒಡನಾಡಿಗಳನ್ನೆಲ್ಲ ಕೇಳಿದಾಗ ಮಕ್ಕಳು ಎಲ್ಲಿದ್ದಾರೆ ಅಂದರೆ ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕೊಡಗು, ಅಲ್ಲಿ ಇಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ನಾಳೆ ಅವರೆಲ್ಲರೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲೇ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ಓದಂಥ ಕೆಲಸ ನಮ್ಮ ಪ್ರಕಾಶನ ಕೈಯಿಂದ ಆಗಲಿ ಅಂತ, ಈ ಶಿಕ್ಷಣ ಬೇಗ ಬೆಳೀಲಿ ಅಂತೇಳಿ ಹೇಳಿ ನಾನು ಆಶಿಸ್ತೀನಿ. ಜೊತೆಯಲ್ಲಿ ಸಣ್ಣ ಪುಟ್ಟ ಈ ಸಂಸ್ಥೆಗೆ ಬೇಕಾದಂಥ ಸೌಕರ್ಯಗಳು ಕಲ್ಪಿಸಿಕೊಡೋಕ್ಕೆ ನಾನು ತಮ್ಮ ಜೊತೆ ಇದ್ದೀನಿ. ಖಂಡಿತವಾಗಿ ಕೂಡ ತಾವು ಇಲ್ಲಿ ಎದುರಿಸಂಥ ಸಮಸ್ಯೆಗಳಿಗೆ ನಾನು ತಮ್ಮ ಜೊತೆ ಇರ್ತೀನಿ, ಆದಷ್ಟು ಬೇಗ ಮಾಡಿಕೊಡ್ತೀನಿ. ಮತ್ತು ಜೊತೆಯಲ್ಲಿ ಈ ಶಿಕ್ಷಣ ಸಂಸ್ಥೆ ಕಡಿಮೆ ಸಮಯದಲ್ಲಿ ಉತ್ತಮವಾಗಿ ಇರಲಿ,
ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ಖಂಡಿತವಾಗಿ ತಾವು ಹೇಳಿದಂಥ ಕೆಲಸವನ್ನು ಮಾಡೇ ಮಾಡ್ತಿರೋದು ಕೂಡ ನನಗೆ ನಂಬಿಕೆ ಇದೆ. ಆಗುತ್ತೆ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಖುಷಿಗಳಿಗೆಲ್ಲ ಭಾಳ ಬ್ಯೂಟಿಫುಲ್ ಇದೆ. ಬೆಂಗಳೂರಲ್ಲಿ ನೋಡಿದಂಥ ಯೂರೋಕ್ಕಿಂತ ಇಲ್ಲಿ ನೋಡೋದು ಭಾಗ್ಯ ಸಿಕ್ಕಿದೆ. ನಾನು ಒಳಗಡೆ ಎಲ್ಲ ನೋಡಿದಾಗ ಪ್ಲೇ ಇಕ್ವಿಪ್ಮೆಂಟ್, ಸ್ಕಿಟ್ ಪ್ಲೇ ಇಕ್ವಿಪ್ಮೆಂಟ್ ಎಲ್ಲ ನೋಡಿದ್ರೆ ನಿಜವಾಗ್ಲೂ ಕೂಡ ಭಾಳ ಹೆಮ್ಮೆ ಆಗ್ತಾ ಇದೆ. ನಾನು ನನ್ನ ಮಗಳು ಬಿಡಕ್ಕೆ ಹೋದಾಗ ಅಲ್ಲಿ ನೋಡ್ತಾ ಇದ್ದೆ, ಅದು ಇಲ್ಲಿದೆ. ಒಳ್ಳೆ ಕ್ಯಾಂಪಸ್ಸು, ಒಳ್ಳೆ ಹೈಜೆನಿಕ್ ಕ್ಯಾಂಪಸ್ ಕೂಡ ತಾವು ಮೇಂಟೈನ್ ಮಾಡ್ತಾ ಇದ್ದೀರಾ. ಹಾಗಾಗಿ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಶಿಕ್ಷಣ ಸಂಸ್ಥೆ ಬೆಳೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತದೆ. ಎಲ್ಲರಿಗೂ ಧನ್ಯವಾದಗಳು. ಪ್ರಾಂಶುಪಾಲರಾದ ರೇವಣಸಿದ್ದಪ್ಪ ಸರ್ ಅವರೇ ಹಾಗೂ ನಮ್ಮ ಪಟ್ಟಣದ ವರ್ತಕರಾದಂತಹ ರವೀಂದ್ರ ಶೆಟ್ಟಿ ಸರ್ ಅವರೇ ಹಾಗೂ ನನ್ನ ಗೆಳೆಯರು ಆತ್ಮೀಯರಾದಂತಹ ಜಗದೀಶಣ್ಣ ಅವರೇ ಮತ್ತು ನೆರೆದು ಬಂದ ಪ್ರತಿಯೊಬ್ಬ ಪೋಷಕರು ಮತ್ತು ಸ್ನೇಹಿತರೆ. ಶಿಕ್ಷಣ ನಮ್ಮೆಲ್ಲರಿಗೂ ಗೊತ್ತು. ಅರಿಸ್ಟಾಟಲ್ ಅವರು ಈ ರೀತಿ ಹೇಳ್ತಾರೆ, ಶಿಕ್ಷಣದ ಬೇರು ಕಹಿಯಂತೆ, ಆದರೆ ಅದರ ಫಲ ಬಹಳ ಸಿಹಿ ಎಂಬುದಾಗಿ. ಹಾಗೆ ಅರಿಸ್ಟಾಟಲ್ ಅವರು ಈ ರೀತಿ ಯಾಕೆ ಹೇಳ್ತಾರಂದರೆ, ಪ್ರಾರಂಭದಲ್ಲಿ ಶಿಕ್ಷಣಕ್ಕಾಗಿ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಗೆ ಅದು ಬಹಳ ಕಠಿಣವಾಗಿರುತ್ತೆ. ಆದರೆ ತದನಂತರದಲ್ಲಿ ಅದರ ಪ್ರತಿಫಲ ಸಿಹಿಯಾಗಿ ಅವರ ಜೀವನದಲ್ಲಿ ಪ್ರತಿಫಲವನ್ನು ತರುವಂಥದ್ದಾಗಿದೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಈ ರೀತಿಯಾಗಿ ಹೇಳಿದರು, ನೀನು ಬದುಕುವುದಾದರೆ ನಾಳೆ ಸಾಯ್ತೀನಂತೇಳಿ ಬದುಕು, ಆದರೆ ಕಲಿಯುವ ವಿಷಯದಲ್ಲಿ ನೀನು ಕಲಿಯಬೇಕಾದರೆ ಯಾವಾಗಲೂ ನಾನು ಇರ್ತೀನಿ ಎಂಬುದಾಗಿ ನೀನು ಶಿಕ್ಷಣವನ್ನು ಪಡಿ ಎಂಬುದಾಗಿ. ಶಿಕ್ಷಣ ಅನ್ನುವಂಥದ್ದು ಒಂದು ಸಾರಿ ನಡೆಯುವ ಕಾರ್ಯವಲ್ಲ, ಇದು ಒಂದು ಪ್ರಕ್ರಿಯೆ ಆಗಿದೆ ಪ್ರಿಯರೇ. ಭಗವಂತ ನನಗೆ ಬಹಳ ದಿವಸದ ಈ ಕನಸನ್ನಿಟ್ಟಿದ್ದ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆಯಬೇಕೆಂಬುದಾಗಿ. ನನ್ನ 3ನೇ ಕ್ಲಾಸಲ್ಲಿ ನನಗೆ ಕನ್ನಡ ಓದಕ್ಕೆ ಬರ್ತಿದ್ದಿಲ್ಲ. ಅದಕ್ಕಾಗಿ ನಾನು ಕನ್ನಡ ಶಾಲೆಯಲ್ಲಿ ಓದುತ್ತಿರುವಾಗ ನನಗೆ ಸತ್ಯಪ್ಪ ಸಾರ್ ಎಂಬುದಾಗಿ ಬ್ರಾಹ್ಮಣ ಟೀಚರ್ ಕನ್ನಡ ಓದೋದನ್ನು ಕಲಿಸಿದರು. ಅವತ್ತಿಂದ ನಾನು ಮಾಸ್ತರ್ ಆಗಬೇಕಂತೇಳಿದ್ರೆ ಅವರಂಗೆ ನಾನು ಮಾಡ್ತಿದ್ದೆ, ಮಾಸ್ತರು ಆದೆ. ಆದರೆ ಈ ಶಿಕ್ಷಣ ಸಂಸ್ಥೆ ಕಟ್ಟುವಂಥದ್ದು ಸುಲಭದ ಕಾರ್ಯವಲ್ಲ ಅಂತ ಗೊತ್ತಿತ್ತು. ಆದರೆ ಭಗವಂತ ಕೃಪೆ ಕೊಟ್ಟ ಇವತ್ತು ಹೀರೋ ಕಿಡ್ಸ್ ಮೂಲಕ ಈ ಒಂದು ಶಿಕ್ಷಣ ಸಂಸ್ಥೆ ತೆರೆಯಲಿಕ್ಕೆ ದೇವರು ನನಗೆ ಸಹಾಯ ಮಾಡಿದರು. ಯಾಕೆ ಹೀರೋ ಕಿಡ್ಸ್? ಸಾರ್ ಅವರು ಹೇಳಿದರು ಹೀರೋ ಕಿಡ್ಸಿನ ಕುರಿತಾಗಿ. ಹೀರೋ ಕಿಡ್ಸ್